ಆತ್ಮೀಯ ವೀಕ್ಷಕರೇ, ತಮ್ಗೆಲ್ಲರೂ ಕೂಡ ಇಂಡಿಯನ್ ಎಕ್ಸ್ಪರ್ಟ್ ಟ್ರೇಡರ್ಸ್ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ಎಂದಿನಂತೆ ನಾವು ಇಂದಿನ ಈ ಒಂದು ವಿಡಿಯೋದಲ್ಲಿ ಒಂದೆರಡು ಸ್ಟಾಕ್ಸ್ ಗಳ ಬಗ್ಗೆ ಒಂದು ಪ್ರಿಡಿಕ್ಷನ್ ಮತ್ತು ಅನಾಲಿಸಿಸ್ ಅನ್ನು ಮಾಡೋಣ. ಈ ಎರಡು ಸ್ಟಾಕ್ಸ್ ಗಳ ಒಂದು ಕುರಿತಂತ ಒಂದು ಪ್ರಿಡಿಕ್ಷನ್ ಮತ್ತು ಅನಾಲಿಸಿಸ್ ಅನ್ನು ನಾವು ಇವತ್ತು ಮಾಡೋಣ ಅಂತ. ಸೊ ಈ ಒಂದು ಎರಡು ಸ್ಟಾಕ್ಸ್ ಗಳಲ್ಲಿ ನಾವು ಶಾರ್ಟ್ ಟರ್ಮ್ಗೆ ಮತ್ತು ಲಾಂಗ್ ಟರ್ಮ್ಗೆ ಹೂಡಿಕೆಯನ್ನ ಮಾಡಬಹುದಾ ಅಥವಾ ಇಲ್ವಾ ಅನ್ನುವಂತ ಒಂದು ಪ್ರತಿಯೊಂದು ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋ ಮೂಲಕ ತಮಗೆ ತಿಳಿಸಿಕೊಡುವಂತ ಒಂದು ಪ್ರಯತ್ನವನ್ನ ಮಾಡ್ತೀನಿ. ಸೊ ದಯವಿಟ್ಟು ಈ ವಿಡಿಯೋನ ಕೊನೆ ತನಕನು ವಾಚ್ ಮಾಡಿ ಅಂತ ಹೇಳ್ತಾ, ಮೊದಲನೇದಾಗಿ ಬರ್ತಕ್ಕಂತ ಒಂದು ಸ್ಟಾಕ್ ಯಾವ್ದಪ್ಪ ಅಂತ ಕೇಳಿದ್ರೆ ಅದು VRL ಲಾಜಿಸ್ಟಿಕ್ಸ್ ಲಿಮಿಟೆಡ್. ಸೊ ಎರಡನೇದಾಗಿ ಬರ್ತಕ್ಕಂತಹ ಒಂದು ಸ್ಟಾಕ್ ನ ಹೆಸರು ಸುಜಲಾನ್ ಅಂತ. ಎರಡನೇ ಸ್ಟಾಕ್ಸ್ ಬಗ್ಗೆ ನಾವು ನೋಡೋಣ ಅಂತ. ಸೊ ಮೊದಲನೇ ಸ್ಟಾಕ್ ಬಗ್ಗೆ ನಾವು ಇವತ್ತು ಒಂದು ಪ್ರಿಡಿಕ್ಷನ್ ಅನಾಲಿಸಿಸ್ ಅನ್ನು ಮಾಡೋಣ. ಸೊ VRL ಲಾಜಿಸ್ಟಿಕ್ಸ್ ಲಿಮಿಟೆಡ್ ಅನ್ನುವಂತ ಹೆಸರು ಕೇಳಿದ ತಕ್ಷಣ ತಮ್ಗೆಲ್ಲರಿಗೂ ಕೂಡ ಯಾವ ಹೆಸರು ಬರುತ್ತೆ ಅಂದ್ರೆ ಅದು ವಿಜಯಾನಂದ್ ರೋಡ್ ಲೈನ್ಸ್ ಮತ್ತು ವಿಜಯ ಸಂಕೇಶ್ವರ್ ಅವರ ಸಾರಥ್ಯದಲ್ಲಿ ಅವರ ಒಂದು ನೇತೃತ್ವದಲ್ಲಿ ಓಪನ್ ಆಗಿರ್ತಕ್ಕಂತಹ ಒಂದು ಸಂಸ್ಥೆ ಅಂತ ತಮ್ಗೆಲ್ಲರೂ ಕೂಡ ಗೊತ್ತಿದೆ. ಸೊ ಹಾಗಾಗಿ ಈ ಒಂದು VRL ಲಾಜಿಸ್ಟಿಕ್ಸ್ ಲಿಮಿಟೆಡ್ ಈ ಒಂದು ಶೇರ್ ಪ್ರೈಸ್ ಎಷ್ಟಿತ್ತು ಲಾಂಚ್ ಆಗುವಾಗ ಅಂತ ಕೇಳಿದ್ರೆ ಸರಿ ಸುಮಾರಾಗಿ 290 ರೂಪಾಯಿ ಇತ್ತು. ಸೊ ಇವಾಗ ಎಷ್ಟಿದೆ ಅಂತಂದ್ರೆ 535 ರೂಪಾಯಿ 40 ಪೈಸೆಗೆ ಇದೆ. ಸೊ ಟೋಟಲ್ ಓವರ್ ಆಲ್ ಎಷ್ಟಾಗಿತ್ತು, ಹೈ ಎಷ್ಟಾಗಿತ್ತು ಇದರದಂದ್ರೆ 795 ರೂಪಾಯಿ ತನಕನೂ ಕೂಡ, ಅಂದ್ರೆ ಹತ್ರ ಒಂದು 800 ರೂಪಾಯಿ ಒಳಗೂ ಇದು ಶೇರ್ ಪ್ರೈಸ್ ಮೇಲ್ಗಡೆ ಹೋಗಿತ್ತು ಅನ್ನುವಂಥದ್ದನ್ನ ನಾವು ಈ ಒಂದು ಚಾರ್ಟ್ ಅನಾಲಿಸಿಸ್ ಮೂಲಕ ನಾವು ನೋಡ್ತೀವಿ. ಸೊ ಹಾಗೆ ಈ ಒಂದು ಶೇರ್ ಪ್ರೈಸ್ ನ ಒಂದು ಲೋ ಎಷ್ಟು ಬಂದಿತ್ತು ಅಂತ ಕೇಳಿದ್ರೆ 2020 ಒಂದು ಇಸ್ವಿಯಲ್ಲಿ ಯಾಕೆ ಅಷ್ಟು ಲೋ ಆಗಿತ್ತು ಅಂದ್ರೆ ಅವಾಗ ಕೊರೋನಾ ಪೆಂಡಮಿಕ್ ಇರುವಂತಹ ಒಂದು ಕಾರಣಕ್ಕಾಗಿ ಏನಾಯ್ತು ಅಂದ್ರೆ ಅಲ್ಲಿ ಟ್ರಾನ್ಸ್ಪೋರ್ಟೇಶನ್ ವ್ಯವಸ್ಥೆ ಏನಾಗಿತ್ತು ಸಂಪೂರ್ಣವಾಗಿ ಬಂದ್ ಆಗಿರೋ ಕಾರಣಕ್ಕಾಗಿ ಅಲ್ಲಿ 164 ರೂಪಾಯಿಗೆ ಬಂದು ನಿಂತಿತ್ತು ಅನ್ನುವಂಥದ್ದನ್ನು ನೋಡ್ತೀವಿ. ಹಾಗಾಗಿ ಈ ಒಂದು ಸ್ಟಾಕ್ ನಲ್ಲಿ ನಾವು ಶಾರ್ಟ್ ಟರ್ಮ್ಗೆ ಮತ್ತು ಲಾಂಗ್ ಟರ್ಮ್ಗೆ ಹೂಡಿಕೆ ಮಾಡಬಹುದಾ? ಖಂಡಿತವಾಗಿಯೂ ಕೂಡ ಈ ಒಂದು ಸ್ಟಾಕ್ ಅಲ್ಲಿ ತಾವು ಶಾರ್ಟ್ ಟರ್ಮ್ ಆಗಿ ಇರ್ಬೋದು ಅಥವಾ ಲಾಂಗ್ ಟರ್ಮ್ ಆಗಿ ಹೂಡಿಕೆಯನ್ನ ತಾವು ಮಾಡಬಹುದು. ಸರ್, ನೀವು ಒಂದು ಚಾರ್ಟ್ ನೋಡಿದ ಬಳಿಕ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಈ ಒಂದು ಸ್ಟಾಕ್ ಇನ್ನೂ ಕೂಡ ಫಾಲ್ ಆಗ್ಬೋದಾ? ಹೌದು, ಈ ಒಂದು ಸ್ಟಾಕ್ ಅಲ್ಲಿ ಈ ಒಂದು ಸದ್ಯದ ಒಂದು ಚಾರ್ಟ್ ನಾವು ಒಂದು ತಿಂಗಳ ಒಂದು ಚಾರ್ಟ್ ಅನಾಲಿಸಿಸ್ ಅನ್ನ ನಾವು ಮಾಡಿದಾಗ ಇಲ್ಲಿ ಸಪೋಸ್ ನಾನು ಒಂದು ಇವಾಗ ಡ್ರಾ ಮಾಡ್ತಾ ಇದ್ದೀನಿ ನೋಡಿ, ಇದು ಏನಾದರೂ ಕೂಡ ಈ ಲೆವೆಲ್ ಬ್ರೇಕ್ ಡೌನ್ ಆಯ್ತು ಅಂದ್ರೆ, ಸಪೋಸ್ ಈ ಲೆವೆಲ್ ಬ್ರೇಕ್ ಡೌನ್ ಆಯ್ತು ಅಂದ್ರೆ ಇದು 100% ಮತ್ತೆ ಕೆಳಗಡೆ ಬೀಳುವಂತಹ ಚಾನ್ಸಸ್ ಇರುತ್ತೆ. ಸೊ ಒಂದ್ ವೇಳೆ ಬ್ರೇಕ್ ಡೌನ್ ಆಗಿಲ್ಲ, ಇಲ್ಲಿಂದಲೇ ರೀಟೆಸ್ಟ್ ತೆಗೆದುಕೊಂಡು ಇಲ್ಲಿಂದ ಸಪೋರ್ಟ್ ತೆಗೆದುಕೊಂಡು ಮೇಲ್ಗಡೆ ಹೋಗುವಂತ ಒಂದು ಪ್ರಯತ್ನವನ್ನು ಏನಾದರೂ ಕೂಡ ಮಾಡಿದ್ದೆ ಆದಲ್ಲಿ ಖಂಡಿತವಾಗಿಯೂ ಈ ಸ್ಟಾಕ್ ಏನಾಗುತ್ತಂದ್ರೆ ಮೇಲ್ಗಡೆ ಹೋಗುವಂತ ಒಂದು ಪ್ರೊಬಬಿಲಿಟಿ ಜಾಸ್ತಿ ಇದೆ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಸೊ ಹೀಗಾಗಿ ತಾವೆಲ್ಲರೂ ಕೂಡ ಈ ಒಂದು ಸ್ಟಾಕ್ ಅಲ್ಲಿ ಯಾರಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿತ್ತು ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಏನಾದ್ರೂ ಇದ್ರೆ ಖಂಡಿತವಾಗಿಯೂ ಯಾವುದೇ ಒಂದು ಭಯ ಇಲ್ಲದೆ ನಿಮ್ಮ ಒಂದು ರಿಸ್ಕ್ ಎಷ್ಟಿದೆ, ನಿಮ್ಮಲ್ಲಿ ಕ್ಯಾಪಿಟಲ್ ಎಷ್ಟಿದೆ, ನಾನಿಷ್ಟು ಕ್ಯಾಪಿಟಲ್ ಅನ್ನು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ತಯಾರಾಗಿದ್ದೀನಿ ಅನ್ನೋಂಥವ್ರು ಯಾರಾದ್ರೂ ಇದ್ರೆ ಯಾವುದೇ ಭಯ ಇಲ್ಲದೆ ಇದರಲ್ಲಿ ತಾವು ಟ್ರೇಡ್ ಅನ್ನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಅಂತ. ಸೊ ಹಾಗಾಗಿ ಇಲ್ಲಿ ನಾವು ಸಪೋಸ್ ಈ ಒಂದು ಚಾರ್ಟ್ ಅನ್ನ, ಇದು ದಿಸ್ ಇಸ್ ವೀಕ್ಲಿ ಚಾರ್ಟ್ ಅಂತ ನಾವು ನೋಡ್ತೀವಿ. ಈ ವೀಕ್ಲಿ ಚಾರ್ಟ್ ಅಲ್ಲಿ ಸಪೋಸ್ ಏನಾದರೂ ಕೂಡ ಬ್ರೇಕ್ ಡೌನ್ ಆಗಿ ಕೆಳಗಡೆ ಬಂದ್ರೆ ಎಲ್ಲಿ ಸಪೋರ್ಟಿವ್ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ನಾವು ಸ್ವಲ್ಪ ನೋಡ್ಬೇಕಾಗತ್ತೆ. ಸೊ ಇಲ್ಲಿ ಸಪೋರ್ಟಿವ್ ಇಲ್ಲಿ ತೆಗೆದುಕೊಳ್ಳುತ್ತೆ, ಈ ಏನು ಲೈನ್ ಅನ್ನು ಹಾಕಿದ್ದೀನಲ್ಲ, ಗ್ರೀನ್ ಕಲರ್ ಲೈನ್ ಇದೆಯಲ್ಲ, ಸೊ ಇಲ್ಲಿ ತನಕನೂ ಕೂಡ ಸಪೋರ್ಟಿವ್ ತೆಗೆದುಕೊಳ್ಳುತ್ತೆ. ಒಂದು ವೇಳೆ ಇಲ್ಲಿನ ತನಕ ಬಂದು ಏನಾದರೂ ಕೂಡ ಮಾರ್ಕೆಟ್ ಇಲ್ಲಿ ಸಪೋರ್ಟಿವ್ ತೆಗೆದುಕೊಂಡು ಮತ್ತೆ ಮೇಲ್ಗಡೆ ಹೋಗುವಂತ ಒಂದು ಪ್ರಯತ್ನವನ್ನ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಮೇಲ್ಗಡೆ ಹೋಗುವಂತ ಒಂದು ಚಾನ್ಸಸ್ ಜಾಸ್ತಿ ಇದೆ. ಎಷ್ಟರಿಂದ ಅಂದ್ರೆ ಹತ್ರ 400 ರೂಪಾಯಿಯಿಂದ ಮತ್ತೆ ಅದು ಸ್ಟಾರ್ಟ್ ಆಗುತ್ತೆ ಅಪ್ಸೈಡ್ ಮೊಮೆಂಟಮ್ ಕೊಡಕ್ಕೆ. ಹಾಗಾಗಿ ಫಸ್ಟ್ ಒಂದು ಟಾರ್ಗೆಟ್ ಯಾವ್ದಾಗಿರುತ್ತೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗತ್ತೆ. ಸಪೋಸ್ ಇಲ್ಲಿಂದ ಮೇಲ್ಗಡೆ ಹೋದ್ರೆ ಫಸ್ಟ್ ಟಾರ್ಗೆಟ್ ಯಾವ್ದು ಅಂತ ನಾವು ಕನ್ಸಿಡರೇಷನ್ ಮಾಡ್ಬೇಕಾಗತ್ತೆ. ಆ ಫಸ್ಟ್ ಟಾರ್ಗೆಟ್ ಯಾವ್ದಾಗಿರುತ್ತೆಪ್ಪ ಅಂತಂದ್ರೆ ಇದು ಫಸ್ಟ್ ಟಾರ್ಗೆಟ್ ಆಗಿರ್ತದೆ. ನಾನು ಅದನ್ನ ಒಂದು ನೀಲಿ ಕಲರ್ ಅಲ್ಲಿ ಶೇಡ್ ಮಾಡ್ತಾ ಇದ್ದೀನಿ. ಸೊ ಎರಡನೇ ಟಾರ್ಗೆಟ್ ಯಾವ್ದಾಗಿ ಬರುತ್ತೆ ಅಂದ್ರೆ ಟೋಟಲ್ ಹೈ ಏನಿದೆಯಲ್ಲ ಆ ಹೈಗೆ ಅದು ಒಂದು ಸೆಕೆಂಡ್ ಟಾರ್ಗೆಟ್ ಆಗಿ ಕನ್ಸಿಡರೇಷನ್ ಆಗುತ್ತೆ. ಸೊ ಈ ಎರಡು ರೀತಿಯಾದಂತ ಒಂದು ನಾವು ಟಾರ್ಗೆಟ್ ಅನ್ನ ನಾವು ನೋಡ್ತಾ ಇದೀವಿ. ಈ ಎರಡು ಟಾರ್ಗೆಟ್ ಅಲ್ಲಿ ನೀವು ಶಾರ್ಟ್ ಟರ್ಮ್ಗೆ ಈಸಿಯಾಗಿ ನೀವು ಹಿಂದಿನ ಒಂದು ಚಾರ್ಟ್ ಅನಾಲಿಸಿಸ್ ಮೂಲಕ ತಾವು ನೋಡಬಹುದು. ಒಂದು ವೇಳೆ ಇಲ್ಲ ನಾವು ಲಾಂಗ್ ಟರ್ಮ್ಗೆ ಏನಾದರೂ ಕೂಡ ಇದರ
ಒಂದು ಟಾರ್ಗೆಟ್ ಇಡ್ತೀವಿ ಅಂತಂದ್ರೆ ಲಾಂಗ್ ಟರ್ಮ್ ಅಲ್ಲಿ ನನಗೆ ಒಂದು ತಿಳಿದ ಮಟ್ಟಿಗೆ ನಾನು ಒಂದು ಪ್ರಿಡಿಕ್ಷನ್ ಅನಾಲಿಸಿಸ್ ಮಾಡಿದ ಹಾಗೆ ಇದು ಲಾಂಗ್ ಟರ್ಮ್ಗೆ 1,000 ರೂಪಾಯಿವರೆಗೂ ಹತ್ತತ್ರ 1,000 ರೂಪಾಯಿವರೆಗೂ ಕೂಡ ಹೋಗ್ಬೋದು. 1,000 ರೂಪಾಯಿಗೆ ಹೋಗಿ ಮತ್ತೆ ಅದು ಏನಾಗ್ಬೋದು ಅಂದ್ರೆ ಅಲ್ಲಿ ಮತ್ತೆ ಸೆಲ್ಲರ್ಸ್ ಗಳು ಬರ್ತಿರ್ತಾರೆ. ಸೊ ಸೆಲ್ ಮಾಡ್ಬೋದು, ತಮ್ಮ ಶೇರ್ ಪ್ರೈಸ್ ಅನ್ನ ಸೆಲ್ ಮಾಡ್ಬೋದು. ಯಾಕಂದ್ರೆ 1,000 ರೂಪಾಯಿ ಅನ್ನುವಂಥದ್ದು ರೌಂಡ್ ಫಿಗರ್ ನಂಬರ್ ಅನ್ನುವಂಥದ್ದನ್ನ ತಾವು ನೆನಪಿನಲ್ಲಿ ಇಡಬೇಕಾಗತ್ತೆ. ಇದು ಇದಿಷ್ಟು ವಿಆರ್ಎಲ್ ಲಾಜಿಸ್ಟಿಕ್ಸ್ ಲಿಮಿಟೆಡ್ ನ ಒಂದು ವೀಕ್ಲಿ ಆಗಿರ್ಬೋದು ಮತ್ತು ಮಂತ್ಲಿ ಒಂದು ಪ್ರಿಡಿಕ್ಷನ್ ಅನಾಲಿಸಿಸ್ ಆಗಿದೆ. ಒಂದ್ ವೇಳೆ ಇದನ್ನ ಬ್ರೇಕ್ ಡೌನ್ ಅನ್ನ ನಾವು ಕನ್ಸಿಡರೇಷನ್ ಮಾಡೋದಾದ್ರೆ ಹೇಗೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗತ್ತೆ. ಈಗ ನಾವು ಬ್ರೇಕ್ ಡೌನ್ ಹೇಗಾಗಿದೆ ಅನ್ನೋದನ್ನ ನಾವು ಒಂದು ಟ್ರೆಂಡ್ ಲೈನ್ ಮೂಲಕ ನಾವು ಅನಾಲಿಸಿಸ್ ಅನ್ನ ನಾವು ಮಾಡ್ಬೇಕಾಗತ್ತೆ. ಆ ಟ್ರೆಂಡ್ ಲೈನ್ ನಾನು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ, ಯಾವ ರೀತಿ ಅದು ಬ್ರೇಕ್ ಡೌನ್ ಆಗಿದೆ ಅನ್ನುವಂಥದ್ದನ್ನ ನಾನು ಇಲ್ಲಿ ಒಂದು ತೋರಿಸ್ತೀನಿ ನೋಡಿ. ಈ ರೀತಿ ಬ್ರೇಕ್ ಡೌನ್ ಆಗಿದೆ. ಸೊ ಇಲ್ಲಿ ಒಂದು ಲಾಂಗ್ ಕ್ಯಾಂಡಲ್ ಬಂದಿದೆ. ಸೊ ಬಿಗ್ ಸೈಜ್ ಬಾಡಿ ಬಂದಿದೆ. ಸೊ ಬ್ರೇಕ್ ಡೌನ್ ಆಯ್ತು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ಒಂದು ಲೆವೆಲ್ ಏನ್ ಹಿಂದ್ಗಡೆ ಲೆವೆಲ್ ಅಲ್ಲಿ ಇಲ್ಲ, ಸೊ ಇದು ಈ ಲೆವೆಲ್ ಅನ್ನ ತಾವು ಬಹಳ ಲಕ್ಷ್ಯ ಕೊಟ್ಟು ಗಮನಿಸಬೇಕಾಗತ್ತೆ. ಈ ಲೆವೆಲ್ ಏನಾದ್ರು ಬ್ರೇಕ್ ಡೌನ್ ಆಗಿ ಕೆಳಗಡೆ ಬಂದ್ರೆ, ಅಂದ್ರೆ ಇಲ್ಲಿ ಕೆಳಗಡೆ ಬಂದ್ರೆ ಅದು ಕಂಟಿನ್ಯೂಯೇಷನ್ ಆಗಿ ಫಾಲ್ ಆಗುತ್ತೆ. ಫಾಲ್ ಆಗ್ಬಿಟ್ಟು ಮತ್ತೆ ಇಲ್ಲಿ ಏನಾಗುತ್ತೆ ಅಂದ್ರೆ ಸಪೋರ್ಟಿವ್ ತೆಗೆದುಕೊಳ್ಳುವಂತಹ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಏನಾದ್ರು ಸಪೋರ್ಟ್ ತೆಗೆದುಕೊಂಡು ಮೇಲ್ಗಡೆ ಹೋಯ್ತು ಅಂದ್ರೆ, ಬೌನ್ಸ್ ಬ್ಯಾಕ್ ಆಯ್ತು ಅಂದ್ರೆ 100% ನಿಮಗೆ ಶಾರ್ಟ್ ಟರ್ಮ್ಗೆ ಈಸಿಯಾಗಿ ತಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಸೊ ಇದು ವಿಆರ್ಎಲ್ ಲಾಜಿಸ್ಟಿಕ್ ಲಿಮಿಟೆಡ್ ನ ಒಂದು ಪ್ರಿಡಿಕ್ಷನ್. ಏನು ಎರಡನಾಗಿ ಬರ್ತಕ್ಕಂಥದ್ದು ಅದು ಸುಜಲಾನ್ ಅನ್ನುವಂಥದ್ದು ಇದು ಸೋಲಾರ್ ಎನರ್ಜಿ ಕಂಪನಿ ಆಗಿರುವಂತದ್ದು. ಅಂದ್ರೆ ನಾವು ಏನು ಸೂರ್ಯನ ಒಂದು ಬೆಳಕಿನ ಮೂಲಕ ಸೋಲಾರ್ ಪ್ಯಾನೆಲ್ ಗಳನ್ನ ಅಳವಡಿಸಿ ನಾವು ಎಲೆಕ್ಟ್ರಿಸಿಟಿಯನ್ನ ಪ್ರೊಡ್ಯೂಸ್ ಮಾಡೋದು, ಅಂದ್ರೆ ಎಲೆಕ್ಟ್ರಿಸಿಟಿಯನ್ನ ಪ್ರೊಡ್ಯೂಸ್ ಮಾಡುವಂತ ಒಂದು ಕಂಪನಿ ಇದಾಗಿದೆ. ಅಂದ್ರೆ ಸೋಲಾರ್ ಪ್ಯಾನೆಲ್ ಗಳನ್ನ ತಯಾರು ಮಾಡುವಂತದ್ದು, ವಿಂಡ್ ಪವರ್ ಗಳನ್ನ ತಯಾರು ಮಾಡುವಂತ ಒಂದು ಕಂಪನಿ ಇದಾಗಿದೆ. ಹಾಗಾಗಿ ಈ ಒಂದು ಕಂಪನಿ ಒಂದು ಸ್ಟಾಕ್ ಎಷ್ಟರಲ್ಲಿ ಲಾಂಚ್ ಆಗಿತ್ತು ಅಂತ ಕೇಳಿದ್ರೆ, ಅದು ಅಕ್ಟೋಬರ್ 2005ರಲ್ಲಿ ಈ ಒಂದು ಕಂಪನಿಯ ಲಾಂಚ್ ಆಗಿತ್ತು. ಅವಾಗ 128 ಎಷ್ಟಾಗಿತ್ತಪ್ಪ ಅಂತಂದ್ರೆ 117 ರೂಪಾಯಿ ಆಸ್ಪಾಸು, ಅಂದ್ರೆ 120 ರೂಪಾಯಿ ಆಸ್ಪಾಸು ಅವಾಗ ಈ ಒಂದು ಕಂಪನಿ ಒಂದು ಶೇರ್ ಪ್ರೈಸ್ ಲಾಂಚ್ ಆಗಿತ್ತು. ಸೊ ಹೈ ಎಷ್ಟು ಹೋಗಿತ್ತಪ್ಪ ಅಂತಂದ್ರೆ, ಯಾವ ತಿಂಗಳಲ್ಲಿ ಹೈ ಹೋಗಿತ್ತು ಅಂತ ನಾವು ನೋಡಿದಾಗ, ಅದು 1ನೇ ತಾರೀಕು ಜನವರಿ 2008ರಲ್ಲಿ ಟೋಟಲ್ ಆಗಿ 421 ರೂಪಾಯಿವರೆಗೂ ಹೈ ಹೋಗಿತ್ತು. ಸೊ ಇಷ್ಟು ಹೈ ಹೋಗಿರತಕ್ಕಂತ ಈ ಒಂದು ಸ್ಟಾಕು ಇವಾಗ ಎಷ್ಟು ರೂಪಾಯಿಯಲ್ಲಿದೆ, ರನ್ನಿಂಗ್ ಅಲ್ಲಿ ಇದೆ ಅನ್ನುವಂಥದ್ದನ್ನ ನಾವು ನೋಡಿದಾಗ ಎಷ್ಟಿದೆ ಅಂದ್ರೆ 39 ರೂಪಾಯಿ 30 ಪೈಸೆಯಲ್ಲಿದೆ. ಸೊ ಬಹಳ ಅಂದ್ರೆ ಬಹಳ ಈ ಒಂದು ಸ್ಟಾಕ್ ಬಿದ್ದಿರುವಂತದ್ದು. ಈ ಸ್ಟಾಕ್ ಅಲ್ಲಿ ತಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಲಿಮಿಟೆಡ್ ಆಗಿ, ಅಂದ್ರೆ ಹೆವಿ ಏನ್ ಬೇಡ, ಲಿಮಿಟೆಡ್ ಆಗಿ ತಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೋದು. ಯಾಕಂದ್ರೆ ಅಲ್ಲಿಂದ ಇಲ್ಲಿವರೆಗೂ ಸರಿಸುಮಾರಾಗಿ ಒಂದು ಹತ್ತತ್ರ ಒಂದು 15 ವರ್ಷ 15ರಿಂದ 20 ವರ್ಷಗಳ ಕಾಲ ಏನಾಗಿದೆ ಅಂದ್ರೆ ಈ ಒಂದು ಸ್ಟಾಕ್ ಜಾಸ್ತಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇಲ್ಲ. ಸೊ ಹಾಗಾಗಿ ಇದರ ಮೇಲೆ ಟ್ರಸ್ಟ್ ಇಡಿ, ಆದ್ರೆ ಕಂಪ್ಲೀಟ್ ಆಗಿ ಟ್ರಸ್ಟ್ ಇಡುವಂತಹ ಒಂದು ಇದು ಮಾಡಕ್ಕೆ ಹೋಗ್ಬೇಡಿ. ಆದ್ರೆ ನಿಮ್ಮ ಒಂದು ಕ್ಯಾಪಿಟಲ್ ಅಲ್ಲಿ ನಾನು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನಗೇನು ವ್ಯತ್ಯಾಸ ಆಗಲ್ಲ, ನಾನು ಯಾವುದೇ ರೀತಿಯಾದಂತ ವ್ಯತ್ಯಾಸ ಆಗೋದಿಲ್ಲ ಅನ್ನುವಂತ ಒಂದು ಏನಾದರೂ ನಿಮ್ಮ ಮನಸ್ಥಿತಿ ಇದ್ರೆ ಖಂಡಿತವಾಗಿಯೂ ಕೂಡ ಈ ಒಂದು ಸ್ಟಾಕ್ ಅಲ್ಲಿ ತಾವು ಟ್ರೇಡ್ ಅನ್ನ ಮಾಡಬಹುದು. ಸರಿ ಸುಮಾರಾಗಿ ಈ ಒಂದು ಶೇರ್ ಪ್ರೈಸ್ ನ ಒಂದು ಲೋ ಎಷ್ಟಾಗಿತ್ತು ಅಂದ್ರೆ ಅದು 1 ರೂಪಾಯಿವರೆಗೂ ಹೋಗಿತ್ತು ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಸೊ 1 ರೂಪಾಯಿಯಿಂದ ಈಗ ಸದ್ಯಕ್ಕೆ ಎಷ್ಟಿದೆ ಅಂದ್ರೆ 39 ರೂಪಾಯಿ 30 ಪೈಸೆ ಇದೆ. ಸೊ ಹಾಗಾಗಿ ತಾವು ಇದರಲ್ಲಿ ಟ್ರೇಡ್ ಮಾಡ್ತಿದ್ದೀರಿ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅಂದ್ರೆ ಮಾಡ್ಬೋದು. ಅದು ಶಾರ್ಟ್ ಟರ್ಮ್ ಮಾಡ್ಬೋದು ಅಥವಾ ಲಾಂಗ್ ಟರ್ಮ್ ಕೂಡ ಮಾಡಬಹುದು. ಸೊ ಶಾರ್ಟ್ ಟರ್ಮ್ಗೆ ಮಾಡಿದ್ರೆ ನಮ್ಮ ಟಾರ್ಗೆಟ್ ಎಲ್ಲಿಗಿರುತ್ತೆ ಅಂತ ನಾವು ನೋಡಿದಾಗ, ಇಲ್ಲಿ ನಾನು ಈಗಾಗಲೇ ಹೇಳ್ತಾ ಇದ್ದೀನಿ, ಫಸ್ಟ್ ಟಾರ್ಗೆಟ್ ಯಾವ್ದಾಗಿರುತ್ತಪ್ಪ ಅಂತಂದ್ರೆ ಇದು ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಅದನ್ನ ನಾನು ರೆಡ್ ಕಲರ್ ಅಲ್ಲಿ ಶೇಡ್ ಮಾಡ್ತಾ ಇದ್ದೀನಿ ನೋಡಿ, ಇದು ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಇನ್ನು ಸೆಕೆಂಡ್ ಟಾರ್ಗೆಟ್ ಅಂತ ನಾವು ಕನ್ಸಿಡರೇಷನ್ ನೋಡಿದಾಗ, ಸೆಕೆಂಡ್ ಟಾರ್ಗೆಟ್ ಏನಾಗುತ್ತೆ ಅಂದ್ರೆ, ಸಪೋಸ್ ಒಂದ್ ವೇಳೆ ಪ್ರೈಸ್ ರಿಜೆಕ್ಷನ್ ಕೊಟ್ಟರು ಕೂಡ ಏನಾಗುತ್ತೆ ಅಂದ್ರೆ, ಇಲ್ಲಿ ಏನಾದರೂ ಸಪೋಸ್ ಟ್ರೆಂಡ್ ರಿವರ್ಸಲ್ ಆದ್ರೂ ಕೂಡ ಇದು ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಸೆಕೆಂಡ್ ಟಾರ್ಗೆಟ್ ಅನ್ನ ನಾನು ಗ್ರೀನ್ ಕಲರ್ ಅಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನೋಡಿ. ಈ ಗ್ರೀನ್ ಕಲರ್ ಶೇಡ್ ಮಾಡಿರ್ತಕ್ಕಂಥದ್ದು 204 ರೂಪಾಯಿ, ಅಂದ್ರೆ ಹತ್ತತ್ರ 200ರಿಂದ 205 ರೂಪಾಯಿ ಈ ಒಂದು ರೇಂಜ್ ಏನಿದೆಯಲ್ಲ, ಸೊ ಇದು ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಫಸ್ಟ್ ಟಾರ್ಗೆಟ್ ಎಷ್ಟಾಗಿರುತ್ತೆ ಅಂದ್ರೆ ಹತ್ತತ್ರ
ಅದು 96ರಿಂದ 100 ರೂಪಾಯಿವರೆಗೂ ಅದು ಫಸ್ಟ್ ಟಾರ್ಗೆಟ್ ಆಗಿರ್ತದೆ ಅನ್ನುವಂಥದ್ದನ್ನ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಇವಾಗ ಎಷ್ಟಿದೆಯಪ್ಪ ಅಂತಂದ್ರೆ 39 ರೂಪಾಯಿ 30 ಪೈಸೆ ಇದೆ, ಅಂದ್ರೆ ಹತ್ತತ್ರ 40 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ. ಸೊ ನೀವೇನಾದರೂ ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಅದ್ರ ಡಬಲ್ ಆಗಿ ಫಸ್ಟ್ ಟಾರ್ಗೆಟ್ ಅಲ್ಲಿ ತಾವು ಪಡೆದುಕೊಳ್ತೀರಿ. ಇಲ್ಲ ನಾನು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡ್ತೀನಿ, ಇನ್ನು ಲಾಂಗ್ ಟರ್ಮ್ಗೆ ನಾನು ಈ ಪೊಸಿಷನ್ ಅನ್ನ ಇಟ್ಕೊಳ್ತೀನಿ, ಕಾಯ್ದಿಟ್ಕೊಳ್ತೀನಿ ಅಂತಂದ್ರೆ ತಾವು ಸೆಕೆಂಡ್ ಟಾರ್ಗೆಟ್ ಕೂಡ ವೇಟ್ ಮಾಡ್ಬೋದು. ಹಾಗಾಗಿ ಥರ್ಡ್ ಟಾರ್ಗೆಟ್ ಯಾವ್ದಾಗಿರುತ್ತೆ ಅಂತಂದ್ರೆ, ಈ ಥರ್ಡ್ ಟಾರ್ಗೆಟ್ ನನ್ನ ಒಂದು ಅನಾಲಿಸಿಸ್ ಒಂದು ಪ್ರಿಡಿಕ್ಷನ್ ಪ್ರಕಾರ ಇದು ಥರ್ಡ್ ಟಾರ್ಗೆಟ್ ಆಗಿದೆ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಮಾರ್ಕೆಟ್ ಏನಾಗಿದೆಯಪ್ಪ ಅಂತಂದ್ರೆ, ಇಲ್ಲಿ ಒಂದು 2-3 ತಿಂಗಳಾಯ್ತು, ಇದು ಮಂತ್ಲಿ ಒಂದು ಪ್ರಿಡಿಕ್ಷನ್ ಅನಾಲಿಸಿಸ್ ಆಗಿದೆ. ಒಂದು 5ರಿಂದ 6 ತಿಂಗಳಲ್ಲಿ ಏನಾಗಿದೆಪ್ಪ ಅಂತಂದ್ರೆ 7 ರೂಪಾಯಿ ಇರತಕ್ಕಂತ ಒಂದು ಸ್ಟಾಕು ಹೊಳ್ಳಿ 45 ರೂಪಾಯಿಗೆ ಅದು ಬಂದಿದೆ. ಸೊ 45 ರೂಪಾಯಿ 40 ಹತ್ತತ್ರ ಒಂದು 50 ರೂಪಾಯಿ ತನಕ ಕೂಡ ಬಂದಿದೆ. ಈ 50 ರೂಪಾಯಿಂದ ಮತ್ತೆ ಕೆಳಗಡೆ ಫಾಲ್ ಆಗ್ತಾ ಇದೆ. ಸೊ ಇಲ್ಲಿ ಪೊಸಿಷನ್ ಇಂದ ಏನ್ ಮಾಡ್ತಾ ಇದಾರೆ, ಪ್ರಾಫಿಟ್ ಬುಕ್ ಆಗುವಂತಹ ಒಂದು ಲಕ್ಷಣಗಳು ಕಾಣಿಸ್ತಾ ಇವೆ. ಸೊ ಪ್ರಾಫಿಟ್ ಬುಕ್ ಆಗ್ಲಿ ಅಥವಾ ಆಗದೆ ಇರ್ಲಿ, ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ. ಸಪೋಸ್ ಎಲ್ಲಿ ನಾವು ಇದನ್ನ ಪೊಸಿಷನ್ ತೆಗೆದುಕೊಳ್ಬೇಕು, ಪೊಸಿಷನ್ ಅಂದ್ರೆ ಎಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕು ಅಂತಂದ್ರೆ, ಸಪೋಸ್ ಇದನ್ನ ವೇಟ್ ಮಾಡಿ ಹಾಗೆ ಏನಾದ್ರು ಕೂಡ ಫಾಲ್ ಆಗ್ತಾ ಬಂತು ಅಂದ್ರೆ ಮತ್ತೆ ಇಲ್ಲಿಂದ ಏನ್ ಮಾಡತ್ತಂದ್ರೆ ಸಪೋರ್ಟ್ ತೆಗೆದುಕೊಂಡು ಹಿಂದಿನ ಒಂದು ರೆಕಾರ್ಡ್ಸ್ ಅನ್ನ ತಾವು ಗಮನಿಸಬಹುದು. ಇಲ್ಲಿ ಸಪೋರ್ಟ್ ತೆಗೆದುಕೊಂಡಿದೆ, ಈ ಒಂದು ಏರಿಯಾದಲ್ಲಿ ಸಪೋರ್ಟ್ ತೆಗೆದುಕೊಂಡಿದೆ. ಸೊ ಹಾಗಾಗಿ ಮತ್ತೆ ಕೆಳಗಡೆ ಫಾಲ್ ಆಗಿ ಈ ಒಂದು ಏರಿಯಾದಲ್ಲಿ ಸಪೋರ್ಟ್ ತೆಗೆದುಕೊಂಡು ಮತ್ತೆ ಮೇಲ್ಗಡೆ ಹೋಗುವಂತ ಒಂದು ಪ್ರಯತ್ನವನ್ನ ಮಾಡುತ್ತೆ, ಅಂದ್ರೆ ಬೌನ್ಸ್ ಬ್ಯಾಕ್ ಆಗಿ ಮೇಲ್ಗಡೆ ಹೋಗುವಂತ ಒಂದು ಪ್ರಯತ್ನವನ್ನು ಮಾಡುತ್ತೆ. ಸೊ ಅದಕ್ಕೋಸ್ಕರ ತಾವು ಏನ್ ಬೇಕಾದ್ರೂ ಮಾಡಬಹುದು. ಇಟ್ ಮೀನ್ಸ್ ತಾವು ಅದರಲ್ಲಿ ಇನ್ವೆಸ್ಟ್ ಕೂಡ ಮಾಡಬಹುದು ಅನ್ನುವಂಥದ್ದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಯಾವ್ಯಾವ ರೀತಿಯಲ್ಲಿ ಇದು ಬ್ರೇಕ್ಔಟ್ ಆಗುವಂತ ಒಂದು ಪ್ರಯತ್ನವನ್ನ ಮಾಡಿದೆ ಅನ್ನುವಂಥದ್ದನ್ನು ನಾವು ಒಂದು ಟ್ರೆಂಡ್ ಲೈನ್ ಮೂಲಕ ತಾವು ಇಲ್ಲಿ ನೋಡಿದಾಗ, ಇಲ್ಲಿ ನೋಡಿ ಈ ಒಂದು ಲೆವೆಲ್ ಅನ್ನ ನೋಡ್ತಾ ಹೋಗ್ರಿ. ಇಲ್ಲಿ ಈ ಒಂದು ರೀತಿಯಲ್ಲಿ ಏನಾಗಿದೆ ಅಂದ್ರೆ ಒಂದು ಬ್ರೇಕ್ಔಟ್, ಡೈರೆಕ್ಟ್ ಬ್ರೇಕ್ಔಟ್ ಕೊಡುವಂತ ಒಂದು ಪ್ರಯತ್ನವನ್ನು ಎಷ್ಟೋ ಸಲ ಮಾಡಿದ್ರು ಕೂಡ, ಅಗೈನ್ ಅಂಡ್ ಅಗೈನ್ ಟೆಸ್ಟ್ ಮಾಡಿದ್ರು ಕೂಡ ಅದು ಬ್ರೇಕ್ಔಟ್ ಆಗ್ಲಿಲ್ಲ. ನೋಡಿ ಎಷ್ಟೋ ಸಲ ಇಲ್ಲಿ ಬಂದು ಮೇಲ್ಗಡೆ ಹೋಗ್ಬೇಕು ಅನ್ನುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು ಕೂಡ ಅದಕ್ಕೆ ಯಶಸ್ವಿ ಆಗ್ಲಿಲ್ಲ. ಸೊ ಹಾಗಾಗಿ ಯಾಕೆ ಆಗ್ಲಿಲ್ಲ ಅಂದ್ರೆ, ಇದರ ಮೇಲೆ ಟ್ರಸ್ಟೇಬಲ್ ಆಗಿ ಯಾರು ಕೂಡ ಟ್ರೇಡ್ ಮಾಡಿಲ್ಲ, ಯಾರು ಕೂಡ ಅಷ್ಟು ಇನ್ವೆಸ್ಟ್ಮೆಂಟ್ ಕೂಡ ಮಾಡಿಲ್ಲ. ಸೊ ಹಾಗಾಗಿ ಇನ್ವೆಸ್ಟ್ಮೆಂಟ್ ಮಾಡದೇ ಇರೋ ಕಾರಣಕ್ಕಾಗಿ ಈ ಒಂದು ಸ್ಟಾಕ್ ಅಷ್ಟು ವೀಕ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇರುವಂತದ್ದು. ಅದಕ್ಕೆ ಮೊದಲನೇ ಸಲ ಹೇಳಿದ್ದೀನಿ ನಾನು, ನೀವು ಇದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಜಾಸ್ತಿ ಅಮೌಂಟ್ ಅನ್ನ ಏನು ಕೂಡ ಹಾಕಬೇಡಿ, ಬಟ್ ಅದ್ರ ಅಮೌಂಟ್ ಅನ್ನ ಲಿಮಿಟೆಡ್ ಆಗಿದ್ರ ಮೇಲೆ ತಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಸೊ ಇವತ್ತಿನ ಒಂದು ಪ್ರಿಡಿಕ್ಷನ್ ಅನಾಲಿಸಿಸ್ ಬಗ್ಗೆ ನಾವು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ಒಂದು ಮೊದಲನೇದಾಗಿ VRL ಲಾಜಿಸ್ಟಿಕ್ಸ್ ಲಿಮಿಟೆಡ್ ಬಗ್ಗೆ ನೋಡಿದ್ವಿ, ಎರಡನೇದಾಗಿ ಸುಜಲಾನ್ ಎನರ್ಜಿ ಬಗ್ಗೆ ನೋಡಿದ್ವಿ. ಇನ್ನು ಹಾಗೆ ನಾವು ಮತ್ತೊಂದಿಷ್ಟು ವಿಡಿಯೋಗಳನ್ನು ಹಾಕ್ತಾ ಇರ್ತೀವಿ ಡೈಲಿ. ಪ್ರತಿ 2 ಸ್ಟಾಕ್ಗಳ ಮೇಲೆ ಒಂದು ಪ್ರಿಡಿಕ್ಷನ್ ಮತ್ತು ಅನಾಲಿಸಿಸ್ ನಾವು ಮಾಡಿ ಹಾಕ್ತೀವಿ. ಸೊ ತಾವು ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಆ ಇನ್ವೆಸ್ಟ್ಮೆಂಟ್ ಹೇಗಿರ್ಬೇಕು ಅಂದ್ರೆ, ಆಸ್ ಪರ್ ಯುವರ್ ರಿಸ್ಕ್ ಮ್ಯಾನೇಜ್ಮೆಂಟ್, ನಿಮ್ಗೆ ಎಷ್ಟು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅನ್ಸುತ್ತೋ ಅಷ್ಟು ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಿ. ಓಕೆನಾ? ಸೊ ಹೀಗಾಗಿ ನೆಕ್ಸ್ಟ್ ನಾವು ಮತ್ತೆ ವಿಡಿಯೋ ಹಾಕ್ತಾ ಇರ್ತೀವಿ, ಅಲ್ಲಿವರೆಗೂ ಕಾಯ್ತಾ ಇರಿ. ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿಕೊಳ್ಳಿ. ನಾವು ಹಾಕುವಂತಹ ಒಂದು ದಿನನಿತ್ಯ ವಿಡಿಯೋಗಳು ಬಂದು ತಮಗೆ ತಲುಪ್ತವೆ. ಆದ್ದರಿಂದ ತಾವು ಕೂಡ ಮಾರ್ಕೆಟ್ ಕಲಿಕ್ಕೆ ತುಂಬಾ ಸಹಾಯಕಾರಿ ಆಗುತ್ತೆ ಅಂತ ಹೇಳ್ತಾ, ತಾವು ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ತುಂಬಾ ಸಹಾಯಕಾರಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಇಲ್ಲಿಗೆ ಕೊನೆಗೊಳಿಸೋಣ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಶುಭ ದಿನ.